ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪೀರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಪುರುಷರಲ್ಲಿ ಒಂದೆತ್ವ ದೂರ ಮಾಡ್ಕೊಳ್ಳೋದಕ್ಕೆ ಏನೇನು ಪಥ್ಯಗಳು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗಿನ ಕಾಲದಲ್ಲಿ ಈ ದಂಪತಿಗಳಿಗೆ ಮಕ್ಕಳಾಗದೇ ಇರೋದಕ್ಕೆ 65% ಕಾರಣ ಗಂಡಸರಲ್ಲೇ ಇರುತ್ತೆ. ಅದಕ್ಕೆ IVF ಅಂತ ಸಜೆಸ್ಟ್ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಒಂದೇ ಸ್ಪರ್ಮ್ ಬೇಕಾಗತ್ತೆ. ಸೊ ಈ ಗಂಡಸರಲ್ಲಿ ಈ ನ್ಯಾಚುರಲ್ ಕನ್ಸೆಪ್ಷನ್ ಜಾಸ್ತಿ ಆಗೋದಕ್ಕೆ ಅವರು ಹೈಸ್ಕೂಲಿಂದನೇ ಅವ್ರನ್ನ ಕರೆಕ್ಟಾಗಿ ತಿಂದು ಬೆಳೆಸಬೇಕಾಗತ್ತೆ. ಎಂಥ ಆಹಾರಗಳು ಸೇವನೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಗಂಡಸರಲ್ಲಿ ವೀರ್ಯದ ಶಕ್ತಿ ಚೆನ್ನಾಗಿರೋದಕ್ಕೆ ಏನೇನು ತಿನ್ನಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅನ್ನ. ಆ ಇಡೀ ಗಂಡಸರದ ವೀರ್ಯ ಫುಲ್ಲು ಫ್ರಕ್ಟೋಸು. ಈ ಫ್ರಕ್ಟೋಸು ಒಂದು ಥರದ್ದು ಸಕ್ಕರೆ. ಇದನ್ನು ಪ್ರೋಸೆಸ್ ಮಾಡೋದು ಕಾರ್ಬೋಹೈಡ್ರೇಟ್ಸೇ. ಸೊ ಅನ್ನ ಚೆನ್ನಾಗಿ ತಿನ್ನಬೇಕು. ನನಗೆ ಇನ್ನೂ ಒಂದು ಪೇಷಂಟ್ ನೆನಪಿದೆ. ಈ ಪೇಷಂಟು ಕೀಟೋ ಡಯಟ್ ಅಂದ್ಬಿಟ್ಟು ಅನ್ನ ಚಪಾತಿ ಎಲ್ಲ ಬಿಟ್ಬಿಟ್ಟು ಬರೀ ಆಹಾರ ತಿನ್ಕೊಂಡು ಈ ತರಕಾರಿಗಳು ಪನ್ನೀರು ತಿನ್ಕೊಂಡು ಅವನಿಗೆ ಟೆಸ್ಟ್ ಮಾಡಿದಾಗ 0 ಆಗೋಗ್ಬಿಟ್ಟಿತ್ತು ಅವನು ವೀರ್ಯದ್ದು. ಯಾತಕ್ಕೆ ಕಾರಣ ಅಂದರೆ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರಲಿಲ್ಲ. ಆಯುರ್ವೇದ ಹೇಳೋದು ಮೊದಲನೇದು ಅನ್ನ, ಎರಡನೇದು ಹಾಲು. ನನಗಿನ್ನೂ ಒಂದು ಪೇಷಂಟಿದ್ದು ನೆನಪಾಗತ್ತೆ. ಅವರು ಒಂದು ಒಳ್ಳೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಅವರಲ್ಲಿ ಅವರು ಸೀಮನ್ ರಿಪೋರ್ಟ್ ಮಾಡ್ಕೊಂಬಂದಾಗ ಎಷ್ಟು ಒಳ್ಳೆ ನಂಬರ್ಸ್ ನೋಡಿದೆ ನಾನು. ಅವರ ತಾಯಿಯವರಿಗೆ ಪ್ರತಿ ದಿವಸ ಇವಾಗಲೂ ಕೂಡ ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು ಹಸುವಿನ ಹಾಲು, ಕರ್ದಿರೋ ಹಾಲು ಕೊಡ್ತಾಯಿದ್ದಾರೆ ಕುಡಿಯೋದಕ್ಕೆ. ಅದು ನೋಡಿ ಎಷ್ಟು ದೊಡ್ಡ ಕಾರಣ ಅವರ ವೀರ್ಯದ ಶಕ್ತಿ ಚೆನ್ನಾಗಾಗೋದಕ್ಕೆ. ಇದು ಎರಡನೇದು. ಮೂರನೇದು ತುಪ್ಪ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಒಂದು ಹಸುವಿಗೆ ನಾವು ಎಷ್ಟು ಸ್ಥಾನಮಾನಗಳು ಕೊಟ್ಟಿದ್ದೇವೆ. ದೇವರ ಸ್ಥಾನಮಾನ ಕೊಟ್ಟಿದ್ದೀವಿ, ತಾಯಿಯ ಸ್ಥಾನಮಾನ ಕೊಟ್ಟಿದ್ದೀವಿ. ಯಾಕಂದರೆ ಅವಳಿಂದ ಅವಳ ಮಗುಗಂತ ಕೊಡೋ ಹಾಲನ್ನ ನಾವು ಸ್ವೀಕರಿಸ್ತಾ ಇದ್ದೀವಿ. ಈ ಹಾಲು, ಇದರಿಂದ ಬರೋ ಮೊಸರು, ತುಪ್ಪ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಮಾಡುತ್ತೆ ಅಂತ. ಈ ತುಪ್ಪ ಕೂಡ 3ನೇ ಐಟಮ್ಮು ಗಂಡಸರಲ್ಲಿ ವೀರ್ಯ ಶಕ್ತಿ ಜಾಸ್ತಿ ಮಾಡೋದಕ್ಕೆ. ಈ 3ರಲ್ಲಿ 3 ಇಂಪಾರ್ಟೆಂಟು. ಹಸುಗೆ ಲಿಂಕು. ಅನ್ನ ಬೆಳೆಸೋದಕ್ಕೆ ನಾವು ಭೂಮಿನ ರೆಡಿ ಮಾಡಬೇಕು. ಅದು ಹಸು ಬೇಕು, ಎತ್ತಬೇಕು. ಆ ಹಸು ಕೊಡೋ ಹಾಲು ವೀರ್ಯ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕು. ಆ ಹಾಲಿಂದ ತುಪ್ಪ ತಗೊಳ್ಳೋದು. 3 ಇಂಗ್ರೀಡಿಯೆಂಟ್ಸು. ನಮ್ಮ ದೇಶದಲ್ಲಿ ಎಲ್ಲ ಗ್ರಂಥಗಳಲ್ಲಿ ಹೇಳಿರೋದು 3 ಐಟಮು: ಅನ್ನ, ಹಾಲು, ತುಪ್ಪ. ಇದು ಚೆನ್ನಾಗಿ ಕೊಡ್ತಾಯಿದ್ರೆ ಒಂದು ಗಂಡಸಿಗೆ, ಅವನಲ್ಲಿ ಶುಕ್ರ ವೀರ್ಯದ ಶಕ್ತಿ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಇದು ಬಿಟ್ಟು ಬೇರೆ ಏನೇನು ಒಳ್ಳೆಯದು? ಎಲ್ಲ ಉದ್ದಿನ ಪದಾರ್ಥಗಳು, ದೋಸೆ, ಇಡ್ಲಿ, ವಡೆ, ಎಲ್ಲ ಹೆಲ್ತಿ ಫ್ರೂಟ್ಸು, ಎಲ್ಲ ಥರದ್ದು ಫ್ರೂಟ್ಸು, ತರಕಾರಿಗಳು ಒಳ್ಳೆಯದು. ಕೆಲವು ಕಹಿ ತರಕಾರಿಗಳು ಕಮ್ಮಿ ಮಾಡಬೇಕಾಗತ್ತೆ. ಎಲ್ಲ ಥರದ್ದು ಬೀಜಗಳು, ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಈ ಬೀಜಗಳೆಲ್ಲ ಬರುತ್ತಲ್ವ, ಅದು ತುಂಬ ಒಳ್ಳೆಯದು. ಕಡಲೆಕಾಯಿ ಬೀಜ, ಆಲ್ಮಂಡು, ವಾಲ್ನಟ್ಸು, ಪಿಸ್ತಾಚು, ಡ್ರೈ ಫ್ರೂಟ್ಸು, ಇದೆಲ್ಲನೂ ಕೂಡ ಶುಕ್ರ ವೀರ್ಯದ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ತಾವು ವ್ಯಾಯಾಮ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಯಾತಕ್ಕಂದರೆ ನಿಮ್ಮ ಬೀಜಗಳಲ್ಲಿ ರಕ್ತ ಸಂಚಾರಣೆಗಳು ಚೆನ್ನಾಗಾಗಬೇಕು. ನೀವು ಮಾಂಸಾಹಾರಿಗಳಿದ್ದರೆ ಎಲ್ಲ ಥರದ್ದು ಮಾಂಸಗಳ ಸೇವನೆ ಮಾಡೋದು ಕೂಡ ಶುಕ್ರ ಉತ್ಪತ್ತಿಗೆ ಹೆಲ್ಪ್ ಆಗುತ್ತೆ. ಸಮುದ್ರದಲ್ಲಿರೋ ಮೀನುಗಳು ಸೇವನೆ ಮಾಡೋದು ಕೂಡ ಉತ್ಪತ್ತಿಗೆ ಹೆಲ್ಪ್ ಆಗುತ್ತೆ. ಆಹಾರ ಒಂದು ಗಂಡಸು ಚೆನ್ನಾಗಿ ತಿನ್ನಬೇಕು. ಗಂಡಸರು ಆಹಾರ ಚೆನ್ನಾಗಿ ತಿಂದರೆ ವೀರ್ಯ ಉತ್ಪತ್ತಿ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ಒಂದು ಕ್ಷೀರದಧಿ ನ್ಯಾಯ ಅಂತ ಕರಿತೀವಿ.
ಎಷ್ಟು ಹಾಲು ಸಿಗುತ್ತೆ ಅಷ್ಟು ಮೊಸರು ಮಾಡ್ಬೋದು, ಆ ಮೊಸರಿಂದ ಅಷ್ಟು ಬೆಣ್ಣೆ ತೆಗಿಬೋದು, ಬೆಣ್ಣೆ ತುಪ್ಪ ಮಾಡ್ಬೋದು. ಹಾಗೆ ನಾವು ಆಹಾರ ಎಷ್ಟು ತಿಂತೀವಿ ಅದು ಕ್ರಮೇಣವಾಗಿ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರಧಾತು ಪೋಷಣೆ ಮಾಡುತ್ತೆ. ಕೊನೆಯದಾಗಿ ಶುಕ್ರ. ಇಷ್ಟು ಹಾಲು ತೊಗೊಂಡ್ರೆ ಇಷ್ಟು ತುಪ್ಪ ಸಿಗತ್ತೆ, ಇಷ್ಟು ಆಹಾರ ಪೋಷವಾಗಿ ತೊಗೊಂಡ್ರೆ ಒಳ್ಳೆ ವೀರ್ಯ ಶುಕ್ರ ಉತ್ಪತ್ತಿ ಆಗುತ್ತೆ. ಸೊ ಈ ಸಂಚಿಕೆಯಲ್ಲಿ ಈ ಗಂಡಸರಲ್ಲಿ ಶುಕ್ರ ಉತ್ಪತ್ತಿಗೆ ಏನೇನು ಆಹಾರ ತೊಗೊಬೇಕು ಅಂತ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.